ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶ್ರೀಮೂರ್ತಿಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರಾಮಾಯಣದ 167ನೇ ಭಾಗವನ್ನು ನಾನೀಗ ಪ್ರಾರಂಭಿಸ್ತಾ ಇದ್ದೀನಿ ಸ್ನೇಹಿತರೆ. ಒಂದು ದಿನ ಸೀತೆಯು ಗರ್ಭಿಣಿಯಾಗಿರುವಳೆಂದು ತಿಳಿದು ತನ್ನ ಅತ್ಯಾನಂದವನ್ನು ವ್ಯಕ್ತಪಡಿಸಿದ ರಾಮರು, ಅತಿ ಸುಂದರವಾದ ರಾಜಕುಮಾರಿಯೇ, ನಿನ್ನ ಮನಸ್ಸಿನಲ್ಲಿ ಯಾವುದಾದರೂ ಪೂರ್ಣವಾಗದಿರುವ ಆಸೆ ಇದೆಯೇ? ಹಾಗೇನಾದರೂ ಇದ್ದಲ್ಲಿ ನಾನು ನಿನ್ನ ಎಲ್ಲ ಆಸೆಗಳನ್ನು ಖಂಡಿತವಾಗಿ ಪೂರೈಸುತ್ತೇನೆ ಎಂದರು. ಆಗ ಅದಕ್ಕೆ ಪ್ರತ್ಯುತ್ತರಿಸಿದ ಸೀತಾಮಾತೆಯು, ಓಹೋ ಪ್ರಭುವೆ, ನಿಮ್ಮ ಜೊತೆಯಲ್ಲಿರುವುದರಿಂದ ನನ್ನ ಎಲ್ಲ ಆಸೆಗಳು ಸಂಪೂರ್ಣವಾಗಿ ಈಡೇರಿವೆ. ಆದರೂ ನೀವು ನನ್ನನ್ನು ಕೇಳುತ್ತಿರುವುದರಿಂದ ಗಂಗಾ ನದಿಯ ತೀರದಲ್ಲಿರುವ ಋಷಿಗಳ ಆಶ್ರಮಕ್ಕೆ ಭೇಟಿ ನೀಡಿ ಅಲ್ಲಿರುವ ಋಷಿಗಳಿಗೆಲ್ಲ ವಂದನೆಗಳನ್ನು ಅರ್ಪಿಸಬೇಕೆಂಬ ದೃಢವಾದ ಆಸೆಯು ನನ್ನದಾಗಿದೆ ಎಂದಳು. ಆಗ ಶ್ರೀರಾಮಚಂದ್ರ ಪ್ರಭುಗಳು, ನನ್ನ ಪ್ರೀತಿಯ ಸೀತೆ, ಬಹಳ ಶೀಘ್ರದಲ್ಲೇ ನಿನಗೆ ಋಷಿಗಳನ್ನು ಭೇಟಿ ಮಾಡುವ ಸುಯೋಗ ಲಭಿಸುವುದು ಎಂದರು. ನಂತರ ರಾಜ್ಯಸಭೆಯನ್ನು ಪ್ರವೇಶಿಸಿದ ರಾಮನು ಅಲ್ಲಿದ್ದ ತನ್ನ ಮಂತ್ರಿಗಳೊಡನೆ ಹಾಸ್ಯಭರಿತ ಲಘು ಸಂಭಾಷಣೆಯಲ್ಲಿ ತೊಡಗಿದ್ದರು. ಆಗ ಭದ್ರನನ್ನು ಉದ್ದೇಶಿಸಿದ ರಾಮನು, ಈ ದಿನಗಳಲ್ಲಿ ನಾಗರಿಕರು ಏನು ಮಾತನಾಡುತ್ತಿರುವರು? ಸೀತೆ, ಲಕ್ಷ್ಮಣ, ಭರತ ಮತ್ತು ಶತ್ರುಘ್ನರ ಬಗ್ಗೆ ಅವರು ಏನು ಹೇಳುತ್ತಿರುವರು? ನನ್ನ ತಾಯಿಯಾದ ಕೈಕೇಯಿಯ ಬಗ್ಗೆ ಮತ್ತು ನನ್ನ ಬಗ್ಗೆ ಏನು ಯೋಚಿಸುತ್ತಿರುವರು? ರಾಜರು ಯಾವಾಗಲೂ ಪ್ರಜೆಗಳ ಆಕ್ಷೇಪಣೆಯ ವಿಷಯವಾಗಿರುತ್ತಾರೆ ಎಂದು ಕೇಳಿದರು. ಕೈಗಳನ್ನು ಮುಗಿದುಕೊಂಡ ಭದ್ರನು, ಪ್ರಭುವೆ, ಎಲ್ಲರೂ 10 ತಲೆಯ ರಾವಣನ ಮೇಲಿನ ನಿಮ್ಮ ವಿಜಯವನ್ನು ಶ್ಲಾಘಿಸುತ್ತಿರುವರು. ನೀವು ಎಲ್ಲ ಯೋಧರಲ್ಲೂ ಶ್ರೇಷ್ಠರು ಎಂದು ಅವರು ಹೊಗಳುತ್ತಿರುವರು ಎಂದನು. ಆದರೂ ಭದ್ರನನ್ನು ಒತ್ತಾಯಿಸಿದ ರಾಮರು, ಅವರು ಏನು ಹೇಳುತ್ತಿರುವರೆಂದು ಸತ್ಯವಾಗಿ ತಿಳಿಸು. ವಿಷಯಗಳನ್ನು ಯಥಾವತ್ತಾಗಿ ಅರಿತುಕೊಂಡರೆ ಮಾತ್ರ ಒಬ್ಬಾತನು ತನ್ನ ತಪ್ಪುಗಳನ್ನು ಕಡಿಮೆ ಮಾಡಿಕೊಂಡು ತನ್ನ ಸ್ವಂತ ಅಭಿವೃದ್ಧಿಗಾಗಿ ಪ್ರಯತ್ನ ಮಾಡಬಹುದು. ಭದ್ರನೇ, ನೀನು ಹೆದರಿಕೊಳ್ಳುವ ಅವಶ್ಯಕತೆ ಇಲ್ಲ. ಅಯೋಧ್ಯೆಯಲ್ಲಿರುವ ಕೆಲ ಮತ್ಸರವುಳ್ಳ ಜನರು ನನ್ನ ಬಗ್ಗೆ ವದಂತಿಗಳನ್ನು ಸಾರುತ್ತಿರುವರೆಂದು ನನಗೆ ಈಗಾಗಲೇ ತಿಳಿದಿದೆ. ಇನ್ನೊಬ್ಬನ ಮನೆಯಲ್ಲಿ ಬಹಳ ಕಾಲ ನೆಲೆಸಿದ್ದ ಸ್ತ್ರೀಯನ್ನು ನಾನು ಮರಳಿ ಸ್ವೀಕರಿಸಿದ ಕಾರಣವಾಗಿ ಕೆಲವರು ನನ್ನನ್ನು ಟೀಕಿಸುತ್ತಿರುವುದನ್ನು ನಾನು ಸ್ವತಃ ಕೇಳಿದ್ದೇನೆ ಎಂದರು. ಇದನ್ನು ಕೇಳಿದ ಭದ್ರನು ತುಸು ಹಿಂಜರಿಯುತ್ತಲೇ, ಅದು ಸರಿಯೋ ತಪ್ಪೋ ನನಗೆ ತಿಳಿಯದು. ಆದರೆ ಮಾರುಕಟ್ಟೆಗಳಲ್ಲೂ ಹಾಗೂ ನಗರದ ಬೀದಿ ಬೀದಿಗಳಲ್ಲೂ ಮಾತನಾಡುತ್ತಿರುವ ಜನರು, ರಾಮನು ಸಮುದ್ರಕ್ಕೆ ಸೇತುವೆ ಕಟ್ಟಿ ಶಕ್ತಿಶಾಲಿಯಾದ ರಾವಣನನ್ನು ಕೊಂದು ಒಂದು ಅಸಾಧಾರಣವಾದ ಕೆಲಸವನ್ನು ಮಾಡಿರುವನು. ಆದರೆ ರಾಕ್ಷಸ ರಾಜನಿಂದ ಅಪಹರಿಸಲ್ಪಟ್ಟಿದ್ದ ಮತ್ತು ಅವನ ತೊಡೆಯ ಮೇಲೆ ಕೂರಲು ಒತ್ತಾಯಗೊಂಡಿದ್ದ ಸ್ತ್ರೀಯನ್ನು ಅವನು ಮನೆಗೆ ಕರೆತಂದಿರುವನೆಂದು ಅವರಿಗೆ ತಿಳಿದಿಲ್ಲವೇ? ರಾವಣನ ಜೊತೆಯಲ್ಲಿ ಸುಮಾರು 1 ವರ್ಷ ಕಾಲ ಉಳಿದಿದ್ದ ಒಬ್ಬ ಸ್ತ್ರೀಯನ್ನು ಸ್ವೀಕರಿಸಲು ರಾಮನಿಗೆ ಅಸಹ್ಯವಾಗುವುದಿಲ್ಲವೇ ಎಂದು ಪ್ರಜೆಗಳು ನಿಮ್ಮ ಬಗ್ಗೆ ಮಾತನಾಡುತ್ತಿದ್ದಾರೆ ಪ್ರಭುಗಳೇ ಎಂದನು. ಇದನ್ನು ಕೇಳಿ ಆಘಾತಕ್ಕೊಳಗಾದ ರಾಮನು ನಿರಾಶೆಗೊಂಡನು. ನಂತರ ಭದ್ರನು ಹೇಳಿದ್ದು ನಿಜವೇ ಎಂದು ಅವನು ಇತರೆ ಮಂತ್ರಿಗಳನ್ನು ಕೇಳಿದಾಗ ಅವರೆಲ್ಲರೂ ಅದಕ್ಕೆ ಸಮ್ಮತಿಸಿದರು. ಸೀತೆಯ ಪರಿಪೂರ್ಣ ಪಾವಿತ್ರತೆಯನ್ನು ಮತ್ತು ಮುಗ್ಧತೆಯ ಬಗ್ಗೆ ರಾಮನಿಗೆ ಪೂರ್ಣ ಅರಿವಿದ್ದರೂ ಸಹ ಜನರು ಅವನ ಬಗ್ಗೆ ಈ ರೀತಿಯಾಗಿ ಅಪಹಾಸ್ಯ ಮಾಡುತ್ತಿರುವುದನ್ನು ಅವನಿಗೆ ಸಹಿಸಲಾಗಲಿಲ್ಲ. ಶಂಕಾರಹಿತಳಾಗಿದ್ದ ತನ್ನ ಪತ್ನಿಯನ್ನು ತ್ಯಜಿಸಲು ಸಿದ್ಧನಾದನು. ರಾಮನು ಲಕ್ಷ್ಮಣನಿಗೆ ಕರೆ ಕಳುಹಿಸಿದನು. ತನ್ನ ಸಹೋದರನನ್ನು ಬಹಳ ತಳಮಳದಿಂದ ಉದ್ದೇಶಿಸಿದ ರಾಮನು, ಲಕ್ಷ್ಮಣನೇ, ನಾನು ಹೇಳಬಯಸುವ ವಿಷಯವು ಬಹಳ ನೋವುದಾಯಕವಾಗಿರುವುದರಿಂದ ದಯವಿಟ್ಟು ಬಹಳ ಗಮನವಿಟ್ಟು ಕೇಳು. ನಾನು ಸೀತೆಯನ್ನು ಲಂಕೆಯಿಂದ ಮರಳಿ ಸ್ವೀಕರಿಸಿದ ಕಾರಣವಾಗಿ ಅಯೋಧ್ಯೆಯ ಪ್ರಜೆಗಳು ನನ್ನನ್ನು ದೂಷಿಸುತ್ತಿರುವರೆಂದು ಈಗ ತಾನೇ ತಿಳಿದುಕೊಂಡೆ. ನನಗೆ ಅತೀವ ದುಃಖವಾಗಿದೆ. ನಾನು ಶ್ರೇಷ್ಠ ಇಕ್ಷ್ವಾಕು ಕುಲದಲ್ಲಿ ಜನಿಸಿರುವುದರಿಂದ ನನ್ನ ಹೆಸರಿಗೆ ಸ್ವಲ್ಪ ಕಳಂಕ ಬಂದರೂ ಅದು ನನಗೆ ಸಾವಿಗಿಂತಲೂ ಹೆಚ್ಚು ದುಃಖವನ್ನುಂಟು ಮಾಡುತ್ತದೆ ಎಂದನು. ರಾವಣನನ್ನು ಕೊಂದ ಬಳಿಕ ನಾನು ಸೀತೆಯನ್ನು ಅಯೋಧ್ಯೆಗೆ ಹೇಗೆ ಕರೆದುಕೊಂಡು ಹೋಗಬಲ್ಲೆ ಎಂದು ನಾನು ಯೋಚಿಸಿದೆ. ಜನರಿಗಿರಬಹುದಾದ ಸಂದೇಹವನ್ನು ದೂರ ಮಾಡಬೇಕೆಂದೇ ನಾನು ಸೀತೆಯನ್ನು ಋಷಿಗಳ ಮತ್ತು ದೇವತೆಗಳ ಸಮ್ಮುಖದಲ್ಲಿ ಅಗ್ನಿ ಪ್ರವೇಶ ಮಾಡಿಸಿದೆ. ಸೀತೆಯು ಪತಿವ್ರತೆ ಎಂದು ನನಗೆ ಮೊದಲೇ ತಿಳಿದಿದ್ದರೂ ವಾಯು ಮತ್ತು ಅಗ್ನಿದೇವರು ಸೀತೆಯ ಪಾವಿತ್ರತೆಯನ್ನು ಘೋಷಿಸಿದ ನಂತರವೇ ನಾನು ಅವಳನ್ನು ಮರಳಿ ಸ್ವೀಕರಿಸಿದೆ.
ಆದರೆ ಈ ವದಂತಿಯು ಈಗ ಎಲ್ಲೆಡೆ ಹರಡುತ್ತಿದ್ದು ನನ್ನನ್ನು ನನ್ನ ರಾಜ್ಯದಲ್ಲೇ ದೂಷಿಸಲಾಗುತ್ತಿದೆ ಎಂದರು. ಓ ಲಕ್ಷ್ಮಣನೇ, ವದಂತಿಗಳಿಗೆ ಗುರಿಯಾಗಿರುವ ಒಬ್ಬ ಮನುಷ್ಯನು ಭಾರಿ ಅವಮಾನದಿಂದ ನರಳುತ್ತಾನೆ. ಕೆಟ್ಟ ಕೃತ್ಯಗಳು ಸದಾ ಖಂಡನೆಗೆ ಒಳಗಾಗುವುದರಿಂದಲೇ ಉದಾತ್ತ ಜನರು ಒಳ್ಳೆಯ ಕೃತ್ಯಗಳನ್ನು ಮಾಡಲು ಪ್ರೇರೇಪಿಸುತ್ತಾರೆ. ಈ ರೀತಿಯ ಲೋಕಾಪವಾದಗಳನ್ನು ತಡೆಯಲೆಂದು ನಾನು ನನ್ನ ಜೀವನವನ್ನೇ ತ್ಯಜಿಸಲು ಸಿದ್ಧನಾಗಿದ್ದೇನೆ. ನನ್ನ ಪ್ರಿಯ ಸಹೋದರನೇ, ನನ್ನ ಹೆಸರು ಮತ್ತು ಖ್ಯಾತಿಯನ್ನು ಉಳಿಸಿಕೊಳ್ಳಲು ನಾನು ನಿನ್ನನ್ನು ಕೂಡ ತ್ಯಜಿಸಲು ಸಿದ್ಧನಾಗಿದ್ದೇನೆ. ಹಾಗಿರುವಾಗ ಸೀತೆಯ ಬಗ್ಗೆ ಹೇಳುವುದೇನಿದೆ? ನಾನೊಂದು ದುಃಖದ ಸಾಗರದಲ್ಲಿ ಮುಳುಗುತ್ತಿದ್ದೇನೆ. ಈ ತೆರನಾದ ದುರಾದೃಷ್ಟವನ್ನು ನಾನು ಹಿಂದೆಂದೂ ಅನುಭವಿಸಿಲ್ಲ. ಲಕ್ಷ್ಮಣನೇ, ನಾಳೆ ಮುಂಜಾನೆ ನೀನು ಸೀತೆಯನ್ನು ಗಂಗಾ ನದಿಯ ತೀರಕ್ಕೆ ಕರೆದೊಯ್ದು ಅವಳನ್ನು ಋಷಿಗಳ ಆಶ್ರಮಗಳ ಪ್ರವಾಸಕ್ಕೆಂದು ಕರೆದುಕೊಂಡು ಹೋಗಬೇಕು. ನಂತರ ತಮಸಾ ನದಿಯ ದಡದಲ್ಲಿರುವ ಋಷಿ ಶ್ರೇಷ್ಠರಾದ ವಾಲ್ಮೀಕಿಯವರ ಆಶ್ರಮದ ಬಳಿ ಅವಳನ್ನು ಬಿಟ್ಟು ನೀನು ಅಯೋಧ್ಯೆಗೆ ಒಬ್ಬನೇ ಹಿಂದಿರುಗಬೇಕು. ನನ್ನ ಪ್ರೀತಿಯ ಸಹೋದರನೇ, ಪ್ರತಿಯಾಡದೆ ನೀನು ನನ್ನ ಆದೇಶವನ್ನು ನೆರವೇರಿಸಬೇಕು. ನೀನು ಸ್ವಲ್ಪ ಹಿಂಜರಿದರೂ ಕೂಡ ಅದು ನನಗೆ ಬಹಳ ಅಸಮಾಧಾನವನ್ನು ಉಂಟು ಮಾಡುತ್ತದೆ. ನನ್ನ ಈ ನಿರ್ಣಯವನ್ನು ಯಾರು ಖಂಡಿಸುವರೋ ಅವರು ಕೂಡಲೇ ನನ್ನ ಕಡುವೈರಿಗಳಾಗುವರು. ಸೀತೆಯು ಗಂಗಾ ನದಿಯ ತೀರದಲ್ಲಿರುವ ಎಲ್ಲ ಆಶ್ರಮಗಳನ್ನು ನೋಡಲು ಕಾತರಳಾಗಿರುವುದರಿಂದ ಇದೇ ಅವಕಾಶವನ್ನು ಬಳಸಿಕೊಂಡು ನೀನು ಅವಳನ್ನು ಅಲ್ಲಿ ಬಿಟ್ಟು ಬಾ ಎಂದರು. ಸ್ನೇಹಿತರೆ, ರಾಮಾಯಣದ 167ನೇ ಭಾಗವನ್ನು ನಾನಿಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ. ನಾಳಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ. ಜೈ ಶ್ರೀರಾಮ್. ಹರ ಹರ ಮಹಾದೇವ.